ಅದಕ್ಕಿಂತ ಬೇರೆ ಉದ್ದೇಶ ನಂದೇನೂ ಇರಲಿಲ್ಲ ಅಂಕಲ್. ಡೋಂಟ್ ಗೆಟ್ ಟೆನ್ಸ್. ಬಿ ಕೂಲ್ ಅಂಕಲ್. ಓಕೆ, ಥ್ಯಾಂಕ್ ಯು. ಈ ಹುಡುಗಿ ಇಂಡೈರೆಕ್ಟ್ ಆಗಿ ನಮ್ಮ ಜಾಗ ಯಾವುದು ಅಂತ ನಮಗೆ ಹೇಳ್ಕೊಡ್ತಾ ಇದ್ದಾಳ. ಇರಲಿ, ಕೋಗಿಲೆ ಯಾರು ಕಾಗೆ ಯಾರು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರನೇ ಮಾತಾಡ್ತೀನಿ. ಹೇಳಿ ಶಿವಾನಂದ್. ಸರ್, ಗುಡ್ ಮಾರ್ನಿಂಗ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಿ. ಸರ್, ಫೋನಲ್ಲಿ ಮಾತಾಡೋದು ಬೇಡ ಅನ್ಸುತ್ತೆ. ನೀವು ಮನೆಗೆ ಬಾ ಅಂದರೆ ಬರ್ತೀನಿ. ಯಾಕೆ? ಎನಿ ಸೀರಿಯಸ್ ಇಶ್ಯೂಸ್? ಇಶ್ಯೂಸ್ ಅಂತ ಏನಿಲ್ಲ ಸರ್, ಬಟ್ ಇಟ್ಸ್ ಸಮಥಿಂಗ್ ಪರ್ಸ್ನಲ್. ನಾನು ನಿಮ್ಮ ಹತ್ರ ಒಂದಿಷ್ಟು ವಿಷಯ ಮಾತಾಡಲೇಬೇಕು ಸರ್. ಸರಿ, ಬನ್ನಿ. ಥ್ಯಾಂಕ್ ಯು ಸರ್. ಈಗಲೇ ಹೊರಡ್ತೀನಿ. ಹಾಂ, ಈಗ ಬೇಡ ಶಿವಾನಂದ್. ನಮ್ಮ ಮನೆಯಲ್ಲಿ ಒಂದು ವ್ರತ ನಡೀತಾ ಇದೆ. ಒಂದು 2 hours ಬಿಟ್ಟು ಬನ್ನಿ. ಓಕೆ ಸರ್, ಬರ್ತೀನಿ. ಥ್ಯಾಂಕ್ ಯು. ಓಕೆ, ಬಾಯ್. ಮತ್ತೆ ಪ್ರಿಯಾ ಏನಾದರೂ ಮಾಡಿದ್ಲಾ? ಮನೆಗೆ ಬಂದು ಮಾತಾಡೋಂಥದ್ದೇನಿದೆ ನೋಡೋಣ. ಇವರಲ್ಲೋ ಏನು ಹೇಳ್ಬಿಡ್ತಾರೋ, ಅವ್ರು ಅದೇನು ಕೇಳ್ಬಿಡ್ತಾರೋ ಅಂತ ನಾನೇ ಎದೆ ಹುಡ್ಕೋತಾ ಇದ್ದೆ. ಆದರೆ ಇವ್ರನ್ನ ನಾನು ಹೆಂಗೆ ತಡೀಲಿ? ಲಕ್ಷ್ಮಿ, ಅವ್ರು ಹೇಳಿದ ಅಡ್ರೆಸ್ ಇದೇನಾ? ಹೌದು ಅತ್ತೆ, ಇದೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಬನ್ನಿ ಹೋಗೋಣ. ಸರಿ, ಬಾ. ಮೀನಾಕ್ಷಿ ಅವರೇ, ಶಾಂತಮ್ಮ ಅವರು ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಎಲ್ಲಿ ಕನಕ ಬಂದಿಲ್ವಾ? ಬರಬೇಕು ಅಂತ ಅವಳಿಗೂ ಆಸೆ ಇತ್ತು. ಆದರೆ ಕಾಲೇಜಲ್ಲಿ ಯಾವುದೋ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಅಂತ ಹೊರಟೋದ್ಲು. ಪರವಾಗಿಲ್ಲ ಬಿಡಿ, ಕ್ಲಾಸ್ ಮಿಸ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಮೊದಲೇ ಇಂಟೆಲಿಜೆಂಟ್ ಹುಡುಗಿ, ಕ್ಲಾಸೇ ಮುಖ್ಯ ಅಂತ ಹೇಳೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ನಿಮ್ಮ ಯಜಮಾನ ಬರಲಿಲ್ವಾ? ಅದು ಗಂಡಸಿಗೆ ಯಾಕೆ ಗೌರಿ ದುಃಖ ಅಂತಾರಲ್ಲ, ಹಾಗೆ ಗೌರಿ ಪೂಜೆಗೆ ನಾನು ಯಾಕೆ ಅಂದರು. ಅದು ಅಲ್ಲದೆ ಅವ್ರಿಗೆ ಹುಷಾರಿರಲಿಲ್ಲ. ಅಂತ ಸೀರಿಯಸ್ ಏನಿಲ್ಲ ತಾನೆ? ಇಲ್ಲ ಇಲ್ಲ, ಅಂಥದ್ದೇನು. ಓಕೆ, ಬನ್ನಿ ಒಳಗೆ ಬನ್ನಿ. ಬನ್ನಿ 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 ಪ್ಲೀಸ್. ಬನ್ನಿ ಕೂತ್ಕೊ ಲಕ್ಷ್ಮಿ. ಶಾಂತಮ್ಮ ಅವರೇ ಕೂತ್ಕೊಳ್ಳಿ.
ರಾಜಣ್ಣ ಎಲ್ಲಿದೀಯೋ ನೀನು? ಎಲ್ಲೋ ಇದೀನ್ಕಂತ ಹೇಳ್ಚಲ್ವಾ? ಯಾಕೆ ರಾಜಣ್ಣ ಹಂಗ್ ಮಾತಾಡ್ತೀಯಾ? ಕೆಲ್ಸಕ್ಕೂ ಬರ್ದೆ ಎಲ್ಲೋಗಿದ್ಯಾ ನೀನು? ನಾನು ಇಲ್ಲಿ ಕನಕನ ಮನೆ ತಾವು ಇದ್ದೀನಿ. ಯಾವ ಕನಕನ ಮನೆ? ನಮ್ ಕನಕನ ಎತ್ತಪ್ಪನ ಮನೆ. ನೀನ್ ಅಲ್ಲಿಗೆ ಯಾಕೋ ಹೋಗಿದ್ಯಾ? ಕುಂಕುಮ ಕರೆದವ್ರೆ ಅಂತ ನನ್ನ ಹೆಂಡ್ತಿನೂ ನನ್ನ ಸೊಸೆನೂ ಈ ಮನೆಗೆ ಬಂದವ್ರೆ. ಅವ್ರಲ್ಲಿ ಹೋಗಿ ಏನ್ ಬಾಯಿ ಬಿಟ್ಬಿಡ್ತಾರೋ ಅನ್ನೋ ಭಯ ನಂಗೆ. ಅದಕ್ಕೆ ಗುಟ್ಟಾಗಿ ಅವ್ರ ಹಿಂದೆ ಬಂದೀವಿ. ನಿಮ್ಮ ಆಸೆ ನೆರವೇರ್ಲಿ. ಆದಷ್ಟು ಬೇಗ ನಿಮ್ಮ ಮಗಳು ನಿಮ್ಮ ಮಗಳು ಬಂದು ಸೇರ್ಲಿ. ಅದೊಂದೇ ಶಾಂತ ಅವರೇ, ನಮ್ಮ ಜೀವನದ ಗುರಿ ಆಸೆ ಎಲ್ಲ. ಆ ಗುಡ್ದಮ್ಮ ಒಳ್ಳೇದು ಮಾಡ್ತಾಳೆ. ಚಲ್ವಾ, ಇವ್ರೀಗ ಮನೆ ಒಳಿಕ್ ಹೋಗವ್ರೆ. ನಾನ್ ಮನೆಯಿಂದ ಆಚೆ ಮನೇಲಿ ಕಾಯ್ತಾ ಇವ್ನಿ. ರಾಜಣ್ಣ, ಏನ್ ಹೇಳ್ಬೇಕು ನಿನ್ ಬುದ್ಧಿಗೆ? ಅದ್ಯಾಕೆ ಇತ್ತೀಚೆಗೆ ನಿನ್ ತಲೆ ಕೆಟ್ಟವನಂಗ್ ಆಡ್ತಿದ್ಯಾ ನೀನು? ಶಾಂತ ಅವನ್ಗಾಗ್ಲಿ ಲಕ್ಷ್ಮವನ್ಗಾಗ್ಲಿ ಕನಕ ಅವ್ರ ಮಗಳು ಅಂತ ಗೊತ್ತದ? ಇಲ್ಲ, ಗೊತ್ತಿಲ್ಲ. ಮತ್ತೆ ಅವ್ರ ಕನಕನ ಬಗ್ಗೆ ಅಲ್ಲಿ ಏನ್ ಹೇಳ್ತಾರೆ ಹೇಳಪ್ಪ? ಅವ್ರಿಗೆ ಏನು ಗೊತ್ತಿಲ್ಲದೆ ಇರೋವಾಗ ನಿನ್ ಕಂದನ್ ಬಗ್ಗೆ ಅವ್ರೇನ್ ಮಾತಾಡ್ತಾರೆ? ಇಷ್ಟು ಸಣ್ಣ ವಿಷಯನ ಯೋಚನೆ ಮಾಡಿದೆ ಆ ಯಂಗ್ಸ್ಟರ್ ಸೆರ್ಗಡ್ಕೊಂಡು ಒಳ್ಳೆ ಕಣ್ಣಂಗ್ ಹಿಂದೆ ಹೋಗಿದ್ಯಲ್ಲ, ಅದ್ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ನಂಗೆ. ಸುಮ್ಕಿರ್ಚಲ್ವಾ, ನನ್ ಭಯ ನಂಗೆ. ನಾನ್ ನಿನ್ಗೆ ಅವತ್ತೇ ಹೇಳಿದ್ದೀನಿ, ನಿನ್ನ ಭಯನೇ ನಿನಗೆ ಮುಳುವಾಗೋದು ಅಂತ. ನೀನ್ ಹಿಂಗ್ ಆಡ್ತಾರೆ ಅದ್ ನೋಡಿದ್ರೆ ನೀನ್ ಯಾಕೋ ಹಂಗೆ ಮಾಡ್ಕೊಂಡ್ಬಿಡ್ತೀಯ ಅನ್ನಿಸ್ತಾ ಐತೆ. ನೋಡು, ನೀನ್ ನನ್ ಮಾತು ಕೇಳು. ನೀನೆಲ್ಲ ಅವ್ರಿಗೆ ಕಾಯಿ ಕಳೆದ್ ಬಿಟ್ಬಿಟ್ಟು ಸೀದಾ ಕೆಲ್ಸಕ್ಕೆ ಹೊರಟು ಬಾ. ಇಲ್ಲ, ನಾ ಬರಕ್ಕಿಲ್ಲ. ಬರ್ದೆ ಹೋದ್ರೆ ಹಾಳಾಗೋಗ್ಲಿ. ಮನೆಗೆ ಹೋಗಿ ಬೆಚ್ಚಿಗೆ ಒತ್ಕೊಂಡು ಮಲಿಕೋ. ಅದನ್ನ ಮಾತ್ರ ನಿಂತ್ಕೊಳಕ್ ಹೋಗ್ಬೇಡ. ಆಮೇಲೆ ಒಂದೋಗಿ ಇನ್ನೊಂದು ಆಗೋಯ್ತದೆ ರಾಜಣ್ಣ. ಹೂ ಕಣ, ಹೋಗೋ ಮನೆಗೆ. ನಾವು ಬರ್ತೀವಿ. ಅಯ್ಯೋ, ನಿಮ್ಗೇನು ಅರ್ಜೆಂಟು? ಆರಾಮಾಗಿದ್ದು ಊಟ ಮಾಡ್ಕೊಂಡು ಹೋಗಿವ್ರಂತೆ. ಇಲ್ಲ, ಇನ್ನೊಂದ್ಸಲ ಬರ್ತೀವಿ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ನೀವು ಊಟ ಮಾಡ್ಕೊಂಡು ಹೋದ್ರೇನೆ ನನಗೆ ಸಮಾಧಾನ. ಪೂಜೆ ಮುಖ್ಯ. ಪೂಜೆ ಆಗೋವರೆಗೂ ಇದ್ವಲ್ಲ ನೋಡಿ, ನೀವು ಕೊಟ್ಟಿದ್ದನ್ನೆಲ್ಲ ತಗೊಂಡಿದ್ದೀವಿ. ನಾವೇನು ಬರ್ತೀವಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಂದಹಾಗೆ ಎಲ್ಲಿ ನಿಮ್ಮ ಮಗಳು ಕಾಣ್ತಾನೆ ಇಲ್ಲ? ಅವಳ ಅದು ಆಫೀಸಿಗೆ ಹೋಗಿದ್ದಾಳೆ. ಅದೇನೋ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಅಂತೆ, ಹೋಗಲೇಬೇಕು ಅಂತ ಹೋದ್ಲು. ಸರಿ, ಬರ್ತೀವಿ. ಶಾಂತ ಅವರೇ, ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ನೀವಿಬ್ಬರು ಆಗಾಗ ಬರ್ತಾ ಇರಬೇಕು. ನೀವು ನಮ್ಮ ಮನೆಗೆ ಬನ್ನಿ. ಆದರೆ ನಮ್ಮ ಮನೆ ತುಂಬ ಚಿಕ್ಕದು. ಮನಸ್ಸು ಮುಖ್ಯವಾದ್ದು, ಮನೆ ಅಲ್ಲ. ನಾನು ಖಂಡಿತ ಬರ್ತೀನಿ. ಆಯ್ತು, ಬರ್ತೀವಿ. ಬನ್ನಿ. ಬರ್ತೀವಿ. ಬನ್ನಿ. ಹೌದು ಮಾವ, ಹೊಟ್ಟೆ ನೋವು ಅಂತಿದ್ರಲ್ಲ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಹೊಟ್ಟೆ ನೋವು ಅಂತಾನೆ ಬಂದಿದ್ದು. ಏನ್ರಿ ನಿಮ್ಮ ಮಾತಿನ ಅರ್ಥ? ಹೊಟ್ಟೆ ನೋವು ಅಂತ ಡಾಕ್ಟರ್ ಶಾಪಲ್ಲಿ ಔಷಧಿ ತಗೊಳಕ್ ಬಂದಿದೆ. ಡಾಕ್ಟರ್ ಶಾಪ್ ಇರೋದು ನಮ್ಮನೆ ಹತ್ರ ಅಲ್ವೇನ್ರಿ? ನೀವ್ ಇಲ್ಲಿಗೆ ಯಾಕೆ ಬಂದ್ರಿ? ನಾನು ನಮ್ಮ ಡಿಪೋ ಮ್ಯಾನೇಜರ್ ನೋಡೋಣ ಅಂತ ಬಂದಿದ್ದೆ. ಹಂಗೆ ಇಲ್ಲಿ ಡಾಕ್ಟರ್ ಶಾಪಲ್ಲಿ ಔಷಧಿ ತಗೊಂಡೆ. ಅದ್ ಬಿಡಿ, ನೀವು ಬಂದಿದ್ದು ಇದೇ ಮನೆನಾ? ಹೌದು. ದೊಡ್ಡ ಮನೆಯಲ್ಲಿ ಮರ್ಯಾದೆ ಜೋರಾಗಿತ್ತಾ? ಜೋರಾಗಿತ್ತ ಅಂತ ಏನ್ ಕೇಳ್ತೀರಾ? ಅವ್ರ ಮನೆ ಇರೋ ಚಂದಕ್ಕೆ, ಅವ್ರಿಗಿರೋ ಆಸ್ತಿ ಅಂತಸ್ತಿಗೆ ಅವ್ರು ಎಷ್ಟು ಬೇಕಾದ್ರೂ ದುರಹಂಕಾರ ಪಡ್ಬೋದು. ಆದ್ರೆ ಅವ್ರ ಮನೆ ಎಷ್ಟು ದೊಡ್ಡದೋ ಅವ್ರ ಮನ್ಸು ಅಷ್ಟೇ ದೊಡ್ಡದು ರೀ. ಪೂಜೆ ಯಾಕಂತೆ ಮಾಡಿಸಿದ್ದು?
ಹೇಳಿದ್ವಲ್ಲ ಮಾವ, ಅವ್ರ ಮಗಳು ಯಾವಾಗ್ಲೂ ಕಳ್ದೋಗಿಲ್ಲಂತೆ. ಆ ಕಳ್ದೋಗಿರೋ ಮಗಳು ಸಿಗ್ಲಿ ಅಂತ ಈ ವ್ರತ ಇಟ್ಕೊಂಡಿರೋದು. ಪ್ರಸಾದ ತಗೊಳ್ಳಿ. ರೀ, ಪ್ರಸಾದ ತಗೊಳ್ಳಿ. ಏನ್ರಿ ಇದು? ಯಾಕ್ರಿ ಹೀಗ್ ಮಾಡಿದ್ರಿ? ಯಾರಾದ್ರೂ ದೇವರ ಪ್ರಸಾದನ ಚೆಲ್ತಾರೇನ್ರಿ? ಇದ ಪ್ರಸಾದ? ಹೌದು ರೀ. ಅವ್ರು ಯಾವಾಗ ಏನ್ ಪಾಪ ಮಾಡೋರೋ ಏನೋ, ಅದಕ್ಕೆ ಅವ್ರ ಮಗ ಕಳೆದೋಗೈತೆ. ನಾವು ಮಾಡಿರೋ ಪಾಪಕ್ಕೆ ಪೂಜೆ ಮಾಡಿಸ್ಬಿಟ್ಟು ಪ್ರಸಾದ ಕೊಟ್ಬಿಟ್ರೆ ಅದನ್ನ ನಾವು ತಗೋಬೇಕಾ? ಪುಣ್ಯದ ಫಲ ಆದ್ರೆ ಅಂದ್ಕೊಂಡು ತಿನ್ಬೋದು. ಇದು ಅವ್ರ ಪಾಪ ತೊಳ್ಕೊಳಕ್ ಮಾಡಿರೋ ಪ್ರಸಾದ. ಇದನ್ ತಿಂದ್ರೆ ಅವ್ರ ಪಾಪ ಎಲ್ಲ ನಮ್ ಸುತ್ಕೊಳಕ್ಕಿಲ್ವಾ? ಆ ಪಾಪದ ಫಲ ನಮ್ಗೆ ಸುತ್ಕೊಂಡ್ರೆ ನಾವ್ ಎತ್ತಾಗೋಗೋಣ, ಏನ್ ಮಾಡೋಣ? ದೊಡ್ಡವ್ರಂಗೆ ನಮ್ಗೆ ಪೂಜೆ ಮಾಡಿಸೋ ಶಕ್ತಿನೂ ಇಲ್ವಲ್ಲ. ಇಲ್ಲ ರೀ, ನಿಮ್ಗೇನೋ ಆಗೋಗಿದೆ. ಯಾವ್ಯಾವ್ದಕ್ಕೂ ಏನೇನೋ ಕಲ್ಪನೆ ಮಾಡ್ಕೊಂಡು ಅನ್ಯಾಯವಾಗಿ ದೇವ್ರ ಪ್ರಸಾದನ ಮನ್ ಪಾಲ್ ಮಾಡ್ಬಿಟ್ರಲ್ಲ. ಅಲ್ಲ ರೀ, ನಿಮ್ ಮನ್ಸಲ್ಲಿ ಏನಿದೆ ಅಂತನಾದ್ರೂ ಹೇಳಿ. ನಿನ್ ಮಾತು ಸಾಕು. ನಡಿ, ಮನೆಗೆ ಹೋಗವ, ಅಲ್ಲೇ ಮಾತಾಡೋಣ. ಸರಿ, ನಡೀರಿ. ಯಾಕೆ ಶಿವಾನಂದ್, ಏನಾಯ್ತು? ಯಾಕೋ ತುಂಬಾ ಡಿಸ್ಟರ್ಬ್ ಆದಾಗ ಕಾಣ್ತಾ ಇದ್ದೀರಾ? ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಷ್ಟು ವರ್ಷ ನಮಗೆಲ್ಲ ಮಾರ್ಗದರ್ಶನ ಮಾಡಿದವ್ರು, ಎಲ್ಲೋ ಇದ್ದವನ್ನ ಇವತ್ತು ಇಷ್ಟು ದೊಡ್ಡ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಸ್ಥಾನದಲ್ಲಿ ತಂದು ಕೂರಿಸಿದ್ದೀರಾ. ಇತ್ತೀಚೆಗೆ ನಮ್ಮ ಕಂಪನಿಲಿ ಆಗ್ತಿರೋ ಬೆಳವಣಿಗೆಗಳಿಂದ ನಾನು ತುಂಬಾನೇ ಅಪ್ಸೆಟ್ ಆಗಿದ್ದೀನಿ ಸರ್. ಯಾಕೋ ನಮ್ಮ ನಿಯತ್ತಿಗೆ ಬೆಲೆನೇ ಇಲ್ವೇನೋ ಅಂತ ಅನ್ಸೋಕೆ ಶುರುವಾಗಿದೆ ಸರ್. ಯಾಕೆ ಶಿವಾನಂದ್, ಈಗ ಮತ್ತೆ ಅಂಥದ್ದೇನಾಯಿತು? ಸರ್, ನಾನು ನನ್ನ ಮಗನ ಆಕಾಶ್ನ ನಿಮ್ಮ ಹತ್ರ ಕರ್ಕೊಂಬಂದಿದ್ದು ಅವನು ಹೊಸ ಪ್ರಾಜೆಕ್ಟ್ಗೆ ಲೋನ್ ಮಾಡಿಕೊಡ್ಸಿ ಅಂತ ಕೇಳೋದಕ್ಕಲ್ವೇ ಸರ್? ಹೌದು. ಈಗ ಅದನ್ನ ಇಲ್ಲ ಅಂತ ಹೇಳಿದ್ಯಾರು? ಆಕಾಶ್ ಟ್ಯಾಲೆಂಟ್ ನೋಡಿ ನೀವೇ ಯಾಕೆ ಹೊಸ ಬಿಸ್ನೆಸ್ ಮಾಡಬೇಕು, ನಮ್ಮ ಬಿಸ್ನೆಸ್ಸೇ ನೋಡ್ಕೋಬೋದಲ್ಲ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ತಾನೇ ಅವನು ಮೀನಾಕ್ಷಿ ಅಸೋಸಿಯೇಟ್ಸ್ ಸೇರಿಕೊಂಡ. ನೋಡಿ ಶಿವಾನಂದ್, ನೇರವಾಗಿ ವಿಷಯಕ್ಕೆ ಬನ್ನಿ. ಈಗ ಇದರಿಂದ ನಿಮ್ಮ ಮಗನಿಗಾಗ್ಲಿ ನಿಮಗಾಗ್ಲಿ ಆಗಿರೋ ಸಮಸ್ಯೆ ಆದರೂ ಏನು? ಸರ್, ಈಗ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ನಾವು ಯಾರ್ದೋ ಅನ್ನ ಅಧಿಕಾರ ಕಿತ್ಕೊಂಡು ತಿಂತಾ ಇದೀವೇನೋ ಅಂತ ಅನ್ನಿಸ್ತಾ ಇದೆ ಸರ್. ಯಾಕ್ರಿ ಶಿವಾನಂದ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಆಫೀಸ್ನಲ್ಲಿ ಯಾರು ಏನಂದ್ರು ನಿಮ್ಗೆ? ಸರ್, ಆಕಾಶ್ ಕಂಪನಿನ ನೋಡ್ಕೋತಾ ಇರೋದು ಪ್ರಿಯಾಗೆ ಇಷ್ಟ ಆಗ್ತಾ ಇಲ್ಲ ಅಂತ ಕಾಣುತ್ತೆ ಸರ್. ಪ್ರಿಯಾ ಆಕಾಶ್ ಹತ್ರ ಏನೇನೋ ಮಾತಾಡಿ ಅವನ್ನ ತುಂಬ ಹರ್ಟ್ ಮಾಡಿದ್ದಾಳೆ ಸರ್. ಏನು ಮಾತಾಡಿದ್ಲಂತೆ? ಅದು ವಾಟ್ ಟು ಸೇ, ಎಕ್ಸ್ಪೈರಿ ಡೇಟ್ ಹತ್ರ ಬಂದಿದೆ ಅಂತ ಹೇಳಿದ್ರಂತೆ. ಆಮೇಲೆ ನಿನ್ನ ಕಾಲ ಮುಗಿತಾ ಬಂತು ಅನ್ನೋ ಹಾಗೆ ಏನೋ ಮಾತಾಡಿದಾಳಂತೆ. ಇದನ್ನೆಲ್ಲ ಕೇಳಿಸ್ಕೊಂಡು ನನ್ನ ಮಗ ಅಲ್ಲಿ ಕೆಲಸ ಮಾಡೋದು ನನಗೆ ತುಂಬ ಹಿಂಸೆ ಆಗ್ತಿದೆ, ನನ್ನ ಆಫೀಸ್ಗೆ ಹೋಗಲ್ಲ ಅಂತ ಕೂತಿದ್ದಾನೆ ಸರ್. ಅಲ್ಲ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ? ಇಂಥ ಸಿಂಪಲ್ ವಿಷಯಗಳನ್ನ ಅಲ್ಲೇ ಸಾಲ್ವ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನನ್ನವರೆಗೂ ತಂದಿದ್ದೀರಲ್ಲ, ಇದೇನಾ ನೀವು ಮ್ಯಾನೇಜ್ ಮಾಡೋ ರೀತಿ? ನೋಡಿ ಶಿವಾನಂದ್, ನಿಮ್ಮ ಮಗನಿಗಾಗಲಿ ನನ್ನ ಮಗಳಿಗಾಗಲಿ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಅವರಿನ್ನೂ ಚಿಕ್ಕ ಹುಡುಗರು, ಅವ್ರ ಹತ್ರ ಇದೆಲ್ಲ ಇರುತ್ತೆ. ಅದನ್ನೇ ನೀವು ದೊಡ್ಡದು ಮಾಡ್ತಿರಲ್ಲ. ನೋಡಿ, ಪ್ರಿಯಾ ತಪ್ಪು ಮಾಡಿದ್ರೆ ನೀವೇ ಅವಳನ್ನ ಕರೆದು ಬುದ್ಧಿ ಹೇಳ್ಬೋದಾಗಿತ್ತು. ಸರ್, ಪ್ರಿಯಾಗೆ ನಾನು ಬುದ್ಧಿ ಹೇಳೋದಾ? ಐ ಆಮ್ ವೆರಿ ಸಾರಿ ಟು ಸೇ, ಪ್ರಿಯಾ ಯಾರ ಮಾತು ಕೇಳಲ್ಲ ಸರ್. ಐ ಆಮ್ ವೆರಿ ಸಾರಿ ಶಿವಾನಂದ್. ಅಲ್ರಿ, ಚಿಕ್ಕ ಮಕ್ಕಳು ಜಗಳಾಡ್ಕೊಂಡ್ಬಿಟ್ಟು ತಾಯಿ ಹತ್ರ ಬಂದು ಚಾಡಿ ಹೇಳ್ತಾರಲ್ಲ, ಆ ಥರ ಬಂದು ಹೇಳ್ತಿದ್ದೀರಲ್ಲ ನೀವು. ಇಂಥ ಸಣ್ಣ ವಿಷಯನ ನನ್ನವರೆಗೂ ತೊಗೊಂಡು ಬರೋದಾ? ತೊಗೊಂಡು ಬಂದದ್ದಲ್ಲದೆ ನನ್ನ ಸಮಯ, ನಿಮ್ಮ ಸಮಯ, ಇಬ್ಬರದು ಸಮಯ ಹಾಳು ಮಾಡ್ತಿದ್ದೀರಾ ನೀವು. ಸರ್, ಇದು ಜನರಲ್ ಸ್ಟಾಫ್ ಮ್ಯಾಟರ್ ಆಗಿದ್ರೆ
ನಿಮ್ಮವರೆಗೂ ಬರ್ತಾ ಇರಲಿಲ್ಲ ಸರ್. ಆದರೆ ಇದು ನಿಮ್ಮ ಮಗಳ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು. ವೆರಿ ಸಾರಿ ಸರ್. ಹಾಗಾದರೆ ನಿಮಗೆ ನನ್ನ ಮಗನ ಬಗ್ಗೆ ಯಾವ ಅಸಮಾಧಾನವೂ ಇಲ್ಲ ಅಲ್ಲ ಸರ್? ಚೇಚೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಹುಡುಗ. ಅವನ ಬಗ್ಗೆ ನನಗೆ ಯಾವ ಬೇಜಾರು ಇಲ್ಲ, ಯಾವ ಅಸಮಾಧಾನವೂ ಇಲ್ಲ. ಥ್ಯಾಂಕ್ ಯು ಸರ್. ಆ್ಯಂಡ್ ಒನ್ ಸೆಕೆಂಡ್ ಟು ರೀಕನ್ಫರ್ಮ್, ಪ್ರಿಯಾ ಮಾತಾಡಿದ್ದು ಜಸ್ಟ್ ಅವಳ ಮಾತಷ್ಟೇ, ನಿಮ್ಮ ಮಾತಲ್ಲ ಅಲ್ವಾ ಸರ್? ಅಲ್ಲ ರೀ, ಹೌ ಕ್ಯಾನ್ ಯು ಥಿಂಕ್ ಲೈಕ್ ದ್ಯಾಟ್? ಸಾರಿ ಸರ್, ವೆರಿ ಸಾರಿ. ಸಾರಿ ಟು ಹ್ಯಾವ್ ಡಿಸ್ಟರ್ಬ್ ಯು. ನಾನು ಬರ್ತೀನಿ ಸರ್. ಯಾವುದೋ ಮೆಸೇಜ್ ಬಂತು ನೋಡೋ ಒಂದು ನಿಮಿಷ. 1993 ಜುಲೈ 2012 ಕೆಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೆಣ್ಣು ಮಗು ಕಳೆದು ಹೋಗಿದೆ. ಅದು ಯಾರಿಗಾದರೂ ಸಿಕ್ಕಿದ್ದಲ್ಲಿ ಈ ಕೆಳಕಂಡ ವಿಳಾಸಕ್ಕೆ ತಿಳಿಸಿ. ಯಾವನಪ್ಪ ಇವನು? 18 ವರ್ಷದ ಕೆಳಗಡೆ ಕಳೆದೋಗಿರೋ ಮಗು ಇವಾಗ ಹುಡುಕ್ತಾ ಇದ್ದಾನೆ. ಲೇ ರಂಗ, ಯಾವನ ತಲೆಕೆಟ್ಟಿರೋ ನಮ್ಮ ಮಗ ಇರ್ಬೇಕು. ಮೊದಲು ನೀನು ಎಳ್ನೀರು ಕೊಚ್ಚು, ನಾನು ಹೋಗ್ಬೇಕು, ಟೈಮ್ ಆಗುತ್ತೆ. ಸರಿ ಆಯ್ತು. ಅಯ್ಯೋ ನೇಹ, 18 ವರ್ಷದಿಂದ ಕಳೆದೋಗಿರೋ ಮಗು ಇವಾಗ ಜ್ಞಾನೋದಯ ಆಗಿದೆ ಅವ್ರಿಗೆ. ಹೌದು ಕಣೆ, ನನಗೂ ಅದೇ ಮೆಸೇಜ್ ಬಂದಿತ್ತು. ಏನ್ ಪ್ರಾಬ್ಲಮೋ ಇದೇನಿದು? ಈ SMS ನೋಡ್ತಾ ಇದ್ರೆ ನನ್ನ ತಂಗಿ ಬಗ್ಗೆನೇ ಆ್ಯಡ್ ಕೊಟ್ಟಿರೋ ಹಾಗಿದೆ. ಕಾಂಟ್ಯಾಕ್ಟ್ ಅಂತ ದೇವರಾಜ್ ಅಂಕಲ್ ಹೆಸರು ಬೇರೆ ಇದೆ. ಇದೇನಿದು? ಕಳ್ದೋಗಿರೋದು ನನ್ನ ತಂಗಿ ಅಂತ ಹೇಳಿದ್ರು. ಇಲ್ಲಿ 1993 ಫೋನ್ ಅಂತಿದೆಯಲ್ಲ. ಮೋಸ್ಟ್ಲಿ ಇದು ಅವಳ ಬಗ್ಗೆ ಕೊಟ್ಟಿರೋದಲ್ಲ ಅನ್ಸುತ್ತೆ. ಆದರೂ ಪರ್ಟಿಕ್ಯುಲರ್ಲಿ ಇನ್ಸ್ಪೆಕ್ಟರ್ ದೇವರಾಜ್ ಅಂತಿದೆ ಅಂದಮೇಲೆ ಅನುಮಾನ ಬರ್ತಾ ಇದೆ.